ಸಮಸ್ಯೆಗೆಲ್ಲ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಈ FMC ಕಳೆದ 1 ವರ್ಷದಿಂದ ಕಾರ್ಯತತ್ಪರವಾಗಿದೆ. ಕಾರ್ಯಗಳನ್ನು ನಾವು ಏನೇನು ಮಾಡಿದ್ವಿ 1 ವರ್ಷದಿಂದ, ಯಾವ ಸಮಸ್ಯೆಗಳಿದ್ದಾವೆ, ಇದನ್ನ ರಿಲೀಸ್ ಆಯಿತು. 3 ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ ಎಲ್ಲ. ಆ್ಯಂಡ್ ಆಮೇಲೆ 2021ರಲ್ಲಿ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದಂತ ಒಬ್ಬ ಆಕ್ಟ್ರು 24 ಕ್ಯಾರೆಕ್ಟರ್ ಇರುವಂತ ಸಿನಿಮಾ ಪ್ರಪಂಚದಲ್ಲೇ ಎಲ್ಲರೂ ಫಸ್ಟ್ ಆಫ್ ಆಲ್ ಇಲ್ಲಿ ಗೌರವಾನ್ವಿತ ಆಗಿ ಬಂದಂತ ಕೃಷ್ಣೇಗೌಡರು ಇರ್ಬೋದು, ರಂಗಣ್ಣ ಇರ್ಬೋದು, ಏನ್ ಹೇಳ್ತಾರೆ ಸರ್ ಇದು ನೀವೆಲ್ಲ ಹೋರಾಟ ಮಾಡಿದ್ರೆ ಆಗಲ್ಲ ಸರ್, ಇದಕ್ಕೆ ಸೂಪರ್ ಸ್ಟಾರ್ಗಳು ಬರಬೇಕು ಅಂತ. ಅದೇ ಸೂಪರ್ ಸ್ಟಾರ್ ಸಿನಿಮಾಗಳು ಪೈರಸಿ ಆಗುತ್ತೆ. ಇನ್ನೊಂದಷ್ಟು ಜನ ಹೇಳ್ತಾರೆ ಸರ್ ಇದು ಏನೂ ಆಗಲ್ಲ ಸರ್, ನೀವು ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಬಟ್ ಈ ನಿಟ್ಟಿನಲ್ಲಿ ಒಂದು ಮೊದಲಿಂದನೇ ಹೋರಾಟದ ಮನೋಭಾವ ಇರೋದ್ರಿಂದ ಒಬ್ಬನೇ ಬೇಡ, ಒಂದು ಲೈಕ್ ಮೈಂಡೆಡ್ ಪೀಪಲ್ ಅನ್ನು ಜೊತೆ ಮಾಡಿ ಸ್ಥಾಪಿಸಿದಂತ ಸಂಸ್ಥೆ FMC ಫಿಲಂ ಮೇಕರ್ ಕೌನ್ಸಿಲ್. ಇದರಿಂದ ಏನ್ ಮಾಡಿದೆ, ಪೈರಸಿ ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡೋದು, ಯಾರಿಗೆ ಕಂಪ್ಲೇಂಟ್ ಕೊಡೋದು ಅಂತ ಹೇಳಿದ್ರೆ ಲಾ ಅಂಡ್ ಆರ್ಡರ್ಗೆ ಕೊಟ್ವಿ, ಅಲ್ಲಾಗಿಲ್ಲ ಸನ್ನಿಗೆ ಕೊಟ್ವಿ, ಅಲ್ಲಾಗಿಲ್ಲ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಕೊಟ್ವಿ, ಅಲ್ಲಾಗಿಲ್ಲ ಜಾಯಿಂಟ್ ಸೆಕ್ರೆಟರಿ ಡೆಲ್ಲಿಗೆ ಕೊಟ್ವಿ. ಚಲನಚಿತ್ರ ಅಫ್ಕೋರ್ಸ್ ಕನ್ನಡ ಚಲನಚಿತ್ರ ಜೊತೆಯಲ್ಲೇ ಇದ್ದೀವಿ, ಅಣ್ಣನಿಗೆಲ್ಲ ವಿಷಯಗಳು ಗೊತ್ತಿವೆ. ಅದು ಸತತ ಪ್ರಯತ್ನ ಮಾಡಿ ಎಲ್ಲಿವರೆಗೆ ಆಯ್ತು ಅಂತ ಹೇಳಿದ್ರೆ, ನನ್ನ ಟಾರ್ಚರ ನನ್ನ ಫೋರ್ಸ್ ತಗೊಂಡು ಏನ್ ಮಾಡಿದ್ರು, ವೆಬ್ ಪೋರ್ಟಲ್ಗಳಿತ್ತು. ಆ ವೆಬ್ ಪೋರ್ಟಲ್ಗಳು ಇಲ್ಲಿವರೆಗೆ ಐ ಆಮ್ ಹ್ಯಾಪಿ ಅಂಡ್ ಪ್ರೌಡ್ ಟು ಸೇ FMC ಇಂದ 4 ವೆಬ್ ಪೋರ್ಟಲ್ಗಳನ್ನು ಬ್ಲಾಕ್ ಮಾಡಿಸಿದೀವಿ. ಇದೇ ಪೊಲೀಸ್ ಇಲಾಖೆ, ಸೆನ್ನು, ಸೈಬರು ಅಂಡ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ 4 ವೆಬ್ ಪೋರ್ಟಲ್ ಅನ್ನು ಬ್ಲಾಕ್ ಮಾಡಿಸಿದ್ದೇವೆ, ಹಾಗೂ 2 ಆಪ್ ಅನ್ನು ಬ್ಲಾಕ್ ಮಾಡಿಸಿದ್ದೇವೆ. ಇದು ನಮ್ಮ ಒಂದು ಸಣ್ಣ ಪುಟ್ಟ ಮೊದಲ ಹೆಜ್ಜೆ. ಆದ್ರೆ ಎಷ್ಟು ಬೇಸರದ ವಿಷಯ ಅಂತ ಹೇಳಿದ್ರೆ, ಇದನ್ನು ನಾವು ಬೇರೆಯವರಿಗೆ ಇಲ್ಲ ನಾವು ಎಡುತ್ತಾ ಇದ್ದೇವೆ ಇದನ್ನು ಸರ್ಕಾರಕ್ಕೆ ತಲುಪಿಸುವುದರಲ್ಲಿ. ಎಸ್ಪೆಷಲಿ ಇದು ಸೆಂಟ್ರಲ್ ಗವರ್ಮೆಂಟ್ ಎಂಟ್ರು ಬರುತ್ತೆ, ಮಿನಿಸ್ಟರ್ ಹೇಳ್ತಾರೆ 20,000 ಅಥವಾ ಒಂದು ಸಾಂಗ್ ಯೂಟ್ಯೂಬ್ ಅಲ್ಲಿ ಬೇರೆಯವರು ತಗೊಂಡ ಒಂದು ಆಪ್ ಸರ್ ಇಲ್ಲಿದೆ, ಕ್ಯಾಸಲ್ ಅಂತ ಒಂದು ಆಪ್. ಇದು ಅಮೆಝಾನ್, ನೆಟ್ಫ್ಲಿಕ್ಸ್ ಇಂದ ಯಾವುದರಿಂದನೂ ಕಡಿಮೆ ಇಲ್ಲ. ಈ ಆಪ್ ಅಲ್ಲಿ ರವಿಕೆ ಪ್ರಸಂಗ ಸಿನಿಮಾ ಇದೆ, ಇದು ಬ್ಲಾಕ್ ಆಗಿದೆ. ಇದನ್ನು 3 ಸಲ ಬ್ಲಾಕ್ ಮಾಡಿಸಿದೀವಿ, ಬಟ್ ಸ್ಟಿಲ್ ಇವಾಗ ಇದರಲ್ಲಿ ಸಿನಿಮಾ ಇದೆ, ಜನ ನೋಡ್ತಾ ಇದ್ದಾರೆ. ಎಷ್ಟೋ ಸ್ಟೂಡೆಂಟ್ಗಳ ಆಪ್ಗಳಲ್ಲಿ, ಮೊಬೈಲ್ಗಳಲ್ಲಿ ಈ ಆಪ್ ಇದೆ. ಅವರು ತಿಳ್ಕೊಂಡಿದ್ದಾರೆ ಪಾಪ ಸಿನಿಮಾ ರಿಲೀಸ್ ಆಗಿ 1 ವಾರದಲ್ಲಿ ಸರ್ ಇದರಲ್ಲಿ ಬಂದ್ಬಿಡುತ್ತೆ ಸಿನಿಮಾ ಅಂತ. ಅವ್ರಿಗೆ ಗೊತ್ತಿಲ್ಲ ಇದು ಪೈರಸಿನ ಅಥರೈಸ್ಡ್, ನಿರ್ಮಾಪಕರಿಗೆ ಗೊತ್ತೇ ಇಲ್ಲ ಇದು. ಇದರಲ್ಲಿ ಮೊನ್ನೆ ರಿಲೀಸ್ ಆದ ಮ್ಯಾಕ್ಸು ಇದೆ, ನೆಟ್ಫ್ಲಿಕ್ಸ್ ಸೀರೀಸು ಇದೆ, ಎಲ್ಲವೂ ಇದೆ. ಇದು ಅನ್ಅಥರೈಸ್ಡ್, ದಿಸ್ ಈಸ್ ನಾಟ್ ಅಥರೈಸ್ಡ್. ನಾನು ರವಿಕೆ ಪ್ರಸಂಗದ ಸಿನಿಮಾನ ಮಾಲೀಕನಾಗಿ ನಾನು ಹೇಳ್ತೀನಿ, ನಾನು ಯಾವುದೇ ರೈಟ್ ಕೊಟ್ಟಿಲ್ಲ, ಸಿನಿಮಾ ಇಲ್ಲಿದೆ. ಅಂದ್ರೆ ಇದು ಲಾ ಅಂಡ್ ಆರ್ಡರ್ ಅಲ್ಲಿ ಹೋದ್ರೆ ಏನಾಗುತ್ತೆ, ಲಾ ಅಂಡ್ ಆರ್ಡರ್ ಚಿತ್ರರಂಗದ ಪ್ರೀತಿ ಅಷ್ಟೇ. ಈಗ ಕಾಕಾ ಅವ್ರದ್ದು ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ ಮತ್ತೆ ಚರ್ಚಿಸ್ತಾರೆ. ಈ ಪೈರಸಿ ಇರ್ತಕ್ಕಂಥದ್ದು ಈ ರಾಜ್ಯದ ರೋಗ ಅಲ್ಲ, ಈ ದೇಶದ ರೋಗ, ಪ್ರಪಂಚದ ರೋಗ. ಏಕೆಂದರೆ ನಾನು ಒಂದು ಪತ್ರ ಬರೆದು, ನನ್ನ ಪತ್ರಕ್ಕೆ, ನಮ್ಮ ವಾಣಿಜ್ಯ ಮಂಡಳಿ ಪತ್ರಕ್ಕೆ ಸ್ಪಂದಿಸಿ ಒಂದು ಪತ್ರ ಬರೆದು, ಇಲ್ಲ ಇದನ್ನು ನಾವು ಯಾವ ರೀತಿ ಕಾನೂನಿನ ಅಡಿಗಟ್ಟಲ್ಲಿ ಇದನ್ನು ಕಟ್ಟಾಕಕ್ಕೆ ಸಾಧ್ಯ ಆಗುತ್ತೆ, ಯಾವ ರೀತಿ ಬ್ಯಾನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಾದಮೇಲೆ 2-3 ಪತ್ರ ಬರೆದ್ವಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬದಲಾದರು. ಯಾಕೆ ಸರಿಯಾದ ಸಕಾರಾತ್ಮಕವಾದ ವಿಚಾರಗಳು ನಮಗೆ ಸಿಕ್ಕಲಿಲ್ಲ. ಬಟ್ ಇದು ಎಲ್ಲ ಫ್ರೀ ಬೇಕು ಸರ್, ಯೂಟ್ಯೂಬರ್ಸ್ಗೂ ಬೇಕು, ಟಿವಿಯವ್ರಿಗೂ ಬೇಕು, ಮಾಧ್ಯಮದವ್ರಿಗೂ ಬೇಕು, ಎಲ್ರಿಗೂ ಬೇಕು. ಆದರೆ ನಿರ್ಮಾಪಕನಿಗೆ ಮಾತ್ರ 0, ಅದರಿಂದ 1 ರೂಪಾಯಿ ಆದಾಯ ಬರಲ್ಲ. ಇದ್ರ ಬಗ್ಗೆನೂ ಹೋರಾಟ ಇದೆ. ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಒಂದು ವಿಷಯ ತಗೊಳ್ಳಿ, ಹೋರಾಟ ಮಾಡೋರು ಯಾರು, ಅದಕ್ಕೊಂದು ಮೂಲ ಸಂಸ್ಥೆ ಇದೆಯಾ, ಮೂಲ ಸಂಸ್ಥೆ ಇದ್ರೆ ಮಾಡ್ತಾ ಇದ್ದಾರಾ? ಅವ್ರು ಕೇಳಿದ್ರೆ ಏನಾಗುತ್ತೆ, ಎಲ್ಲರೂ ಭಯಪಟ್ಟು ಒಳಗೆ ಕೂತ್ಕೋತಾರೆ. ಅಲ್ಲಿ ಏನಾದರೂ ಮಾತಾಡಕ್ಕೆ ಹೋದ್ರೆ ನಮ್ಮ ಮೇಲೆ ಆಕ್ಷನ್ ಬಿಡ್ತಾ ಇರ್ತಾರೆ. ಬಾಕಿ ಸದಸ್ಯರು ಒಂದು 25-30 ವರ್ಷದಿಂದ ಹೇಳ್ತಾರೆ ನಮಗೆ ಸಂಘಮರಣ ಮಾಡೋಣ ಅಂತ. ಲಾಸ್ಟ್ ಒಂದು 2-3 ವರ್ಷದಿಂದ ಮಾಡ್ತಾ ಬಂದ್ರು. ಆ ಸಂಘದಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಪಾಪ ಅಲ್ಲಿರುವವರೇ ಕೇಳ್ತಾರೆ ಪದೇ ನಾವು ಏನು ಮಾಡೋದು ಸರ್, ನಮ್ಗೆ ಯಾರು ಬೆಲೆ ಕೊಡ್ತಾರೆ. ಇವತ್ತು ಚಿತ್ರರಂಗದಲ್ಲಿ ಎಷ್ಟು ಕಡೆಗಣಿಸ್ತಾರೋ, ಒಂದು ಮಾಧ್ಯಮ ಪ್ರತಿನಿಧಿಗಳನ್ನು ಕೂಡ ಅಷ್ಟೇ ಕಡೆಗಣಿಸಿ ಹೊರಗಿಟ್ಟಿದ್ದಾರೆ. ಒಂದು ಅಕಾಡೆಮಿಯಲ್ಲಿ ಎಂಥ ಒಂದು ಮನೋಬಲ ನಡೀತಿದೆ ಅಂದರೆ, ನೀವೇ ಹೋಗಿ ಖುದ್ದಾಗಿ ಇವತ್ತು ಸಾಯಂಕಾಲದಿಂದ ಸ್ಟಾರ್ಟ್ ಆಗುತ್ತೆ, ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ.
ಅದರಿಂದ ಚಿತ್ರರಂಗದಲ್ಲಿ ಯಾರಿಗೇ ತೊಂದರೆ ಆದರೂ ನಾವು ಬಿಡುವುದಿಲ್ಲ. ಆಮೇಲೆ ಕೊಳಂಕೇರಿ ಅವರಿಗೆ ಅಷ್ಟೇ ತಂದಿರೋ ಬಗ್ಗೆ ಹೇಳಿದರೆ ಅವರಿಗೆ ನಿಜವಾಗ್ಲೂ ನಮ್ಮ ಧನ್ಯವಾದಗಳು. ನಮ್ಮಂಥ ಸಂಘ ಸಂಸ್ಥೆಗಳು ಅದನ್ನು ಮಾಡಬೇಕು. ಅವರು ಇಂಡಿವಿಜುವಲ್ ಒಂದು ತಂಡ ಕಟ್ಕೊಂಡು ಮಾಡ್ತಾರೆ ಅಂದರೆ ಗ್ರೇಟ್ ಸರ್. ಅವರಿಗೆ ಕೃಷ್ಣೇಗೌಡರು ಸಾಥ್ ಕೊಟ್ಟಿದ್ರೆ ತುಂಬ ಸಂತೋಷ ಆಯ್ತು ನನಗೆ. ಅವರಿಗೆಲ್ಲ ಅದು ಅವರು ಒಬ್ಬರಿಗೆಲ್ಲ. ಆದ್ದರಿಂದ ಸಂತೋಷ್ ಅವ್ರಿಗೂ ಲಾಭ ಅಲ್ಲ, ಕೃಷ್ಣೇಗೌಡರಿಗೂ ಅಲ್ಲ, ಈಗ ನಾವು ಹೋರಾಟ ಮಾಡೋದು ನಮಗೂ ಅಲ್ಲ, ಇಡೀ ಚಿತ್ರರಂಗಕ್ಕೆ ಲಾಭ ಆಗಬೇಕು. ಚಿತ್ರರಂಗ ಕಟ್ಟಿದಂಥ ಮಹನೀಯರಿಗೆ ಗೌರವ ಸಿಗಬೇಕು. ನಮ್ಮ ಚಿತ್ರರಂಗ ಒಂದು ಒಳಿತಿಗಾಗಿ ನಮ್ಮ ನಿರ್ದೇಶಕರು ಹೇಳಿದ್ರು, ಆ ಒಳಿತಿಗಾಗಿ ಮತ್ತು ನಮ್ಮ ಕನ್ನಡ ನಾಡುನುಡಿ ಇದಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ನಮ್ಮ ಸಂಘ ಸಂಸ್ಥೆ ಥರ ಸುಮಾರು ಸಂಘ ಸಂಸ್ಥೆಗಳು ಬಂದಿದ್ದೀರಾ. ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಸಂತೋಷವಾಗಿ ಭರವಸೆ ಕೊಡ್ತೀವಿ. ನಾವು ಯಾವಾಗಲೂ ನಿಮ್ಮ ಬೆನ್ನ ಮೇಲೆ ಇರ್ತೀವಿ, ನಿಮ್ಮ ಹೋರಾಟದಿಂದ ಇದ್ದೇ ಇರ್ತೀವಿ ಅಂತ ಹೇಳಿ ಮಾತು ಮುಗಿಸ್ತೀನಿ. ಈ ಕಡೆಲ್ಲ ಮಾಡ್ತೀವಿ ಅಂತ ಹೇಳ್ತೀನಿ. ನಮ್ಮ ನಿರ್ದೇಶಕರೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೀನಿ. ಪಾವನ ಸಂತೋಷ್ ಅವರು ನಿರ್ದೇಶಕರು, ಶಿವರುದ್ರಯ್ಯ SP ಸದಸ್ಯರು ಕೂಡ ಇದ್ದಾರೆ. ಅದರೊಟ್ಟಿಗೆ ಶ್ರೀಯುತ ಬಾಲಾಜಿ ಹಾಗೂ ಮಾಡೋದೇ ಕಷ್ಟ ಆಗುತ್ತೆ. ನಿರ್ಮಾಪಕರು ಹಿಂದೆ ಹಾಕ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳು ಬರಲ್ಲ. ಇರೋ ದುಡ್ಡಲ್ಲಿ